ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸೀನಿಯರ್ ವೈದ್ಯೆ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಕೂಡ ಗ್ಯಾರಂಟಿ ನ್ಯೂಸ್ ಆ ಕರಾಳ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇತ್ತು. ಪ್ರೀತಿ ಪ್ರೇಮ ನೀನೇ ಸರ್ವಸ್ವ ಅಂತ ಹೇಳಿದವ ಆಕೆ ಜೀವಕ್ಕೆ ಕುತ್ತು ತಂದಂತಹ ಸ್ಟೋರಿ ಇದು. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸೀನಿಯರ್ ವೈದ್ಯೆ ಬಲಿ ಹಾಕಿದ್ದಾರೆ. ಕಾಮುಕ ವೈದ್ಯನ ಕಪಿ ಮುಷ್ಟಿಗೆ ಸಿಲುಕಿ ಜೀವವನ್ನ ಬಿಟ್ಟಿದ್ದಾರೆ ವೈದ್ಯೆ. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸೀನಿಯರ್ ವೈದ್ಯೆ ಬಲಿಯಾಗಿರುವ ವಿಚಾರ. ಕಾಮುಕ ವೈದ್ಯನ ಕಪಿ ಮುಷ್ಟಿಗೆ ಸಿಲುಕಿ ಜೀವವನ್ನ ಬಿಟ್ಟಿದ್ದಾರೆ ವೈದ್ಯೆ. 12 ವರ್ಷ ಜೀವಂತ ಶವವಾಗಿ ಬದುಕಿದ್ದ ಯುವ ವೈದ್ಯೆ ಮೃತಪಟ್ಟಿದ್ದು ಡಾಕ್ಟರ್ ನಾಗಶ್ರೀ ಕಾಮುಕ ವೈದ್ಯನಿಂದ ಮೃತಪಟ್ಟಂತಹ ನತದೃಷ್ಟಿ ಅಂತ ಹೇಳಲಾಗ್ತಾ ಇದೆ. ಸೀನಿಯರ್ ಡಾಕ್ಟರ್ನ ಲವ್ ಮಾಡಿದ್ದ ಜೂನಿಯರ್ ಡಾಕ್ಟರ್ ವಿನಯ್ ಕುಮಾರ್ ಮೈಸೂರಿನಲ್ಲಿ ಆಯುರ್ವೇದ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ ಡಾಕ್ಟರ್ ನಾಗಶ್ರೀ. ಇದೇ ವೇಳೆ ಪರಿಚಯವಾಗಿದ್ದ ಜೂನಿಯರ್ ಡಾಕ್ಟರ್ ವಿನಯ್ ಕುಮಾರ್ ನಾಗಶ್ರೀ ಜೊತೆಗೆ ಬಹಳ ಸಲುಗೆಯಿಂದ ಇದ್ದು ನಂತರದಲ್ಲಿ ಪ್ರೀತಿ ನಾಟಕ ಆಡಿದ್ನಂತೆ ವಿನಯ್. ಬಳಿಕ ವಯಸ್ಸಿನಲ್ಲಿ ದೊಡ್ಡವಳು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಒಪ್ಪಲ್ಲ ಅಂತೆಲ್ಲ ನಾಟಕ ಶುರು ಮಾಡ್ತಾನೆ. ಶ್ರೀರಂಗಪಟ್ಟಣದ ಲಾಡ್ಜ್ಗೆ ಕರೆದೊಯ್ದು ಸಾಯೋ ನಾಟಕ ಮಾಡಿದ್ನಂತೆ ಈ ವಿನಯ್. ನಾಗಶ್ರೀಗೆ ನಿದ್ರೆ ಮಾತ್ರೆ ಹಾಕಿ ಹಾಗೂ ಓವರ್ಡೋಸ್ ಇಂಜೆಕ್ಷನ್ ಅನ್ನ ಕೂಡ ಆರೋಪಿ ಕೊಟ್ಟಿದ್ದಾನೆ. ಘಟನೆಯಿಂದ ಸುಮಾರು 6 ತಿಂಗಳು ಕೋಮಾಗೆ ಜಾರಿದ್ರು ವೈದ್ಯೆ. ಕೋಮಾದಿಂದ ಹೊರಬಂದು 12 ವರ್ಷಗಳ ಕಾಲ ಜೀವಂತ ಶವವಾಗಿರ್ತಾರೆ ನಾಗಶ್ರೀ. 12 ವರ್ಷಗಳ ಕಾಲ ಜೀವಂತ ಶವವಾಗಿ ಈಗ ನಾಗಶ್ರೀ ಪ್ರಾಣ ಬಿಟ್ಟಿದ್ದಾರೆ. ಈ ಹಿಂದೆಯೇ ಇದೇ ರೀತಿ ಮಾಡಿದ್ರಂತೆ ಕಾಮುಕ ವಿನಯ್ ಕುಮಾರ್. ಚಾರ್ಟರ್ಡ್ ಅಕೌಂಟೆಂಟ್ ಗೌತಮಿ ಹಿರೇಮಠ ಜೊತೆ ಕೂಡ ಇದೇ ರೀತಿ ಪ್ರೀತಿ ನಾಟಕ ಆಡಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆಗಲೂ ಕೂಡ ವಿನಯ್ ಕುಮಾರ್ನಿಂದ ಪ್ರಾಣ ಕಳೆದುಕೊಂಡಿದ್ದಾರಂತೆ ಚಾರ್ಟರ್ಡ್ ಅಕೌಂಟೆಂಟ್ ಗೌತಮಿ. ಈಗ ಮತ್ತೊಂದು ಕೇಸ್, ಅದು ಮೈಸೂರಿನಲ್ಲಿ ನಡೆದಿದೆ. ಡಾಕ್ಟರ್ ನಾಗಶ್ರೀ ಈತನ ಪ್ರೇಮ ಪಾಶಕ್ಕೆ ಬಲಿಯಾಗಿದ್ದಾರೆ. ಕಾಮುಕ ವೈದ್ಯನ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರಂತೆ ಪತ್ನಿ. ಮದುವೆಯಾಗಿ ಒಂದೇ 1 ತಿಂಗಳು ಸಂಸಾರ ಮಾಡಿಲ್ವಂತೆ ವಿನಯ್. ಆತನ ಕರಾಳ ಮುಖವನ್ನ ಸ್ವತಃ ಮದುವೆ ಆದಂತ ಹೆಣ್ಣು ಮಗಳು ಬಿಚ್ಚಿಡ್ತಿದ್ದಾರೆ. ವೈದ್ಯನ ಕರಾಳ ಮುಖವನ್ನ ಸ್ವತಃ ಪತ್ನಿ ಬಿಚ್ಚಿಟ್ಟಿದ್ದಾರೆ. ಮದುವೆಯಾಗಿ ಒಂದೇ 1 ತಿಂಗಳು ಸಂಸಾರ ಕೂಡ ಮಾಡಲಿಲ್ಲಂತೆ ವಿನಯ್. ಮದುವೆ ಆದ ಬಳಿಕ ಗನ್ ತೋರಿಸಿ ಆಸ್ತಿಗಾಗಿ ವಿನಯ್ ಪಟ್ಟು ಹಿಡಿದಿದ್ದಂತೆ. ವಿನಯ್ನ ಮದುವೆ ಆದಾಗ ಆತನ ಹಿನ್ನೆಲೆ ಗೊತ್ತಾಗಿರಲಿಲ್ವಂತೆ. ನಾಗಶ್ರೀ ಎಂಬಾಕೆಯನ್ನ ಪ್ರೀತಿಸಿ ಸಾಯುವಂತೆ ಮಾಡಿದ್ದಾರೆ. ಮದುವೆ ಆದ ಬಳಿಕ ಮೋಸ ಮಾಡಿರೋ ವಿಚಾರ ನನಗೆ ಗೊತ್ತಾಯ್ತು. ಇನ್ನೊಂದು ಹುಡುಗಿ ಗೌತಮಿ ಕೂಡ ಸೂಸೈಡ್ ಮಾಡ್ಕೊಂಡಿರುವಂತಹ ಕೇಸ್ ಆಗ ನಡೀತಿತ್ತಂತೆ. ಈ ಬಗ್ಗೆ ಕೇಳಿದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಧಮಕಿ ಬೇರೆ ಹಾಕಿದ್ರಂತೆ.
ನನಗೆ ನ್ಯಾಯ ಬೇಕು ಅಂತ ಅಳ್ಳು ತೋಡ್ಕೊಳ್ತಿದ್ದಾರೆ ಸಂತ್ರಸ್ತೆ ಯುವತಿ. ಏನು ಗೊತ್ತಿಲ್ಲದೆ, ಆತನ ಹಿನ್ನೆಲೆ ಗೊತ್ತಿಲ್ಲದೆ ನಾನು ಮದುವೆ ಆದೆ, ಬಟ್ ನನಗೀಗ ಮಹಾ ಮೋಸ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ, ಜೊತೆಗೆ ಆತನ ಕರಾಳ ಮುಖವನ್ನ ಬಿಚ್ಚಿಟ್ಟು ನನಗೆ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ವೈದ್ಯ ವಿನಯ್ ಕುಮಾರ್ ಎಸ್ನ ಕಾಮುಕ ಮುಖವಾಡ ಇದೀಗ ಕಳಚಿ ಬಿದ್ದಿದೆ. ಮದುವೆಯಾದ 15 ದಿನಕ್ಕೆ ಆತನ ಪತ್ನಿ ಇದೀಗ ಆತನ ಸಹವಾಸವೇ ಬೇಡ ಅಂತೇಳಿ ಹೊರ ಬಂದಿದ್ದಾರೆ. ವಿನೋದ ಅಂತೇಳಿ ಆತ ಮದುವೆ ಆಗಿದ್ದ. ಆತನ ಕಿರುಕುಳಕ್ಕೆ ಬೇಸತ್ತು ಆತನ ಸಹವಾಸವನ್ನು ಬಿಟ್ಟು ನಿನ್ನ ಸಹವಾಸವೇ ಬೇಡ ಅಂತೇಳಿ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸ್ವತಃ ವಿನಯ್ ಕುಮಾರ್ ಅವರ ಪತ್ನಿಯಾಗಿದ್ದಂತಹ ವಿನೋದ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಯಾವಾಗ ಪರಿಚಯ ಆಯಿತು, ಮದುವೆ ಆಗಿದ್ದು ಹೇಗೆ, ಎಷ್ಟು ದಿನಗಳ ಕಾಲ ನೀವು ಅವನ ಜೊತೆ ಸಂಸಾರ ಮಾಡಿದ್ರಿ? ಈಗ ನಂದು MSc B.Ed ಮುಗಿದ ತಕ್ಷಣ ನಮ್ಮ ಮನೇಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ ಟೈಮಿಗೆ ಇವ್ರ ಮನೆಯಿಂದ ಪ್ರಪೋಸಲ್ ಬಂದಿದ್ದರಿಂದ ನಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ಮೇರೆಗೆನ ಅವ್ರ ಕಡೆಯಿಂದನೂ 2 ಕುಟುಂಬಗಳು ಒಪ್ಪಿ ಮದುವೆಗೆ ತಯಾರಿ ಮಾಡಿಕೊಂಡು ಮದುವೆ ಆಗ್ತು. ಮದುವೆದು ಹಿಂದಿನ ದಿನ ಅಂದರೆ ನಂದು ಮದುವೆ ಆಗಿದ್ದು 3ನೇ ತಾರೀಕು, ಅದ್ರದ್ದು ಹಿಂದಿನ ದಿನ ನೈಟ್ ರಿಸೆಪ್ಷನಲ್ಲಿ ನಮ್ಮನೆ ಮಾಡಿಸಿದ್ದ ಅಡುಗೆ ಲೇಟ್ ಆಗಿದೆ, ಬಂದಿದ್ದ ಗೆಸ್ಟ್ ಎಲ್ಲ ಹಾಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅವರೆಲ್ಲರನ್ನು ಸ್ಟೇಜ್ ಮೇಲೆ ಕರೆಸಿ ಎಲ್ಲರಿಗೂ ಅವಮಾನ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಅಪ್ಪ ಇವರಿಷ್ಟು ಇದನ್ನೇ ಸವರಿಸ್ತಾ ಇಲ್ಲ, ತಡ್ಕೊತಿಲ್ಲ ಅಂದರೆ ಮುಂದೆ ನಿನ್ನ ಏನು ಮಾಡ್ಬೋದು, ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಬಂದ್ಬಿಟ್ಟಿದ್ರು ಸರ್, ಬೇಡ ಈ ಮದುವೆ ಅಂತೇಳಿ. ಆಗ ನಾನು ನಮ್ಮ ಅಪ್ಪ ಅಮ್ಮನೆಲ್ಲ ಕಾಲು ಕಟ್ಟಿ ಏನೂ ಮಾತಾಡಬೇಡಿ, ಇದು ಈ ಥರ ಮದುವೆ ದಿನ ಹಿಂಗೆ ಅಪ್ಪನ ಮಾತು ಕೇಳ್ಕೊಂಡು ಹುಡುಗಿ ಹೋಗಿದ್ದಾಳೆ ಅಂದಾಗ ನನ್ನ ಸಮಾಜ ನೋಡೋ ರೀತಿ ಬೇರೆ, ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಆದೆ ಸರ್. ಮದುವೆ ಆಗಿದಾಗ ಕರ್ಕೊಂಡು ಹೋದ್ರು ಮನೆಗೆ. ಕರ್ಕೊಂಡು ಹೋಗಿದ್ದು ದಿನದಿಂದ ಸ್ಟಾರ್ಟ್ ಮಾಡಿದ್ರು ಸರ್. ನನಗೆ ನರ್ಕ ತೋರಿಸ್ಬಿಟ್ಟಿದ್ದಾರೆ ಸರ್ ಅವರು. ಹೆಂಗೆ ಅಂತ ಹೇಳಿದ್ರೆ, ಈಗ ಮದುವೆಲಾದ ಅವಮಾನಕ್ಕೆ ಈಗ ಇಷ್ಟೆಲ್ಲ ಖರ್ಚು ಮಾಡಿ ನಿನ್ನ ಮದುವೆ ಮಾಡಿಕೊಂಡು ನಮ್ಗೆ ಏನು ಪ್ರಯೋಜನ, ನಮಗೆ ವರದಕ್ಷಿಣೆ ಅಂತ ಹೇಳ್ಬಿಟ್ಟು ನಿನಗೆ ನಮ್ಮ ಅಪ್ಪ ಅಮ್ಮ ಸರ್ ಸಾಲ ಸೋಲ ಮಾಡಿ ಮದುವೆ ಮಾಡಿದರು. ಜಮೀನು ಮಾರೋಣ ತೀರ್ಸೋಣ ಅಂತ ಅಂದ್ಬಿಟ್ಟು, ಕೊನೆ ಮಗಳಲ್ವಾ ಜಮೀನು ಮಾಡೇ ತೀರ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ರು. ಆ ವಿಷಯ ಗೊತ್ತಾಗಿ ಆ ಜಮೀನನ್ನ ಬರ್ಸ್ಕೊಬಂದು ಕೊಡಬೇಕು ನೀನು, ಇಲ್ಲ ಅಂದರೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅವನು ರಿವಾಲ್ವರ್ನೇ ಹಿಡಿತಾನೆ ಸರ್. ಸಾಯಿಸ್ಬಿಡ್ತೀನಿ, ಹೊಡೆದು ಇದ್ದಾನೆ, ಹೊಡೆಯೋದು ಬಡಿಯೋದು ಅಂದರೆ ಲೆಕ್ಕ ಇಲ್ಲ ಸರ್, ಅಷ್ಟು ಮಾಡಿದ್ದಾನೆ. ಆಮೇಲೆ ನಾನು ಏನು ಮಾಡಿದೆ, ಇದೇ ಕಿರುಕುಳನ ಸಹಿಸ್ಕೊಂಡಿದ್ದೆ. ಒಂದಿನ ಏನು ಮಾಡ್ದು ಅಂದರೆ ಕುಡ್ಕೊಬಂದು ಹೊಡೆದು ರಿವಾಲ್ವರ್ ಹಿಡ್ದು ತಲೆಗೆಲ್ಲ ಚೆನ್ನಾಗಿ ಹೊಡಿತಾ ಇದ್ದ ಸರ್ ನನಗೆ. ಆಗ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಇವನು ಇವಾಗ ಏನಂತ ಹೇಳ್ತಿದ್ದ ಅಂತ ಅಂದರೆ, ನಿನ್ನ 2 ಹುಡುಗಿರ್ನ ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ ನನಗೆ, ನೀನು ಯಾವ ಕೆಟ್ಟ ಮಾತಲ್ಲೇ ಬೈತಿದ್ದೆ ಸರ್. ಅದನ್ನು ನಮ್ಮ ಅಮ್ಮಂಗೆ ಹೇಳಿದೆ, ಇವ್ರು ಏನಾದರೂ ಮಾಡಿಬಿಡ್ತಾರೆ ಹಿಂಗೆ ಅಂತವನೇ, ನನಗಂತೂ ಇರೋಕ್ಕಾಗಲ್ಲ ಅಮ್ಮ, ಇಲ್ಲ ನಾನೇ ಸತ್ತೋಗ್ಬಿಡ್ತೀನಿ, ಇಲ್ಲ ನೀವು ಬರಬೇಕು ಅಂತ ಹೇಳ್ದೆ ಸರ್. ಅಷ್ಟರಲ್ಲಿ ನಮ್ಮಮ್ಮ ಬರ್ತೀವಿ ಅಂತ ಹೇಳಿದ್ರು. ಬರಲಿಲ್ಲ, ಬರ್ತೀವಿ ಮಾತಾಡೋಣ, ನೋಡೋಣ, ಕೂತು ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದಮೇಲೆ ನಮ್ಮಮ್ಮನೂ ಒಂದಿನ ಬಂದರು. ಬಂದಾದಮೇಲೆ ಅವರಮ್ಮ ನಿಮ್ಮ ಮಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ, ಅವಳು ಡಿವೋರ್ಸ್ ಅಲ್ಲ, ಇದು ಡೆತ್ ನೋಟಿಗೆ ಸೈನ್ ಮಾಡಿಸಿ ಮಡಿಕೊಂಡಿದ್ದಾರೆ ಸರ್ ಅವರು. ನನ್ನ ಸಾವಿಗೆ ನಾನೇ ಕಾರಣ, ಈ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆ ಥರ ಬರಿಬೇಕಂತೆ. ನನ್ನ ಮನೇಲಿ ಏನಾದರೂ ನನ್ನ ಆದರೆ, ಡೆತ್ ಆದರೆ ನಾನೇ ಕಾರಣ, ನಮ್ಮ ಅಪ್ಪ ಅಮ್ಮ ಕಾರಣ ಅಂತ. ಬರೀಲಿಲ್ಲ ಅಂತ ಹೇಳಿದ್ರೆ ಜಮೀನು ತಗೋಬಾ, ಆಗ ನಿಮ್ಗೆ ಈ ಮನೆಯಲ್ಲಿ ಜಾಗ. ಕುಡಿದು ಬಂದು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಬೇರೆ. ಯಾವ ತರ ಟಾರ್ಚರ್ ಮಾಡ್ತಾ ಇದ್ದ ಅವನು ಸರ್? ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ ಇದರಿಂದ ತೃಪ್ತಿ ಇಲ್ಲ, ನಾನು ಎಷ್ಟೆಷ್ಟು ಜನ ನೋಡಿದ್ದೀನಿ, ನೀನು ಯಾವ ಲೆಕ್ಕ ಅನ್ನೋ ಥರ ನನಗೆ ಟಾರ್ಚರ್ ಮಾಡ್ತಿದ್ದಿದ್ದು. ನನಗೆ ಆಗ ಯಾರ ಹತ್ರ ಹೇಳ್ಕೋಬೇಕು ಇದನ್ನೆಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ ಸರ್ ಅದನ್ನು ಆ ಟೈಮಲ್ಲಿ. ಆಗ ನಮ್ಮ ಅಪ್ಪ ಅಮ್ಮನ ಜೊತೆ ಹೇಳ್ಕೊಂಡ್ರೆ ಈ ಥರ ಓಪನ್ ಆಗಿ ಹೇಳೋಕ್ಕೆ ನನಗೆ ಆಗಲಿಲ್ಲ ಸರ್ ಆ ಟೈಮಲ್ಲಿ. ಹಾಗೆಲ್ಲ ಟಾರ್ಚರ್ ಮಾಡಿ ಹೊಡಿದು ಎಲ್ಲ ಮಾಡಿದ್ದಾನೆ. ಊಟ ಕೊಡದೆ, ಡ್ರಿಂಕ್ಸು ಹೆವಿ ಸರ್, ಸಿಗರೇಟು, ಸ್ಮೋಕು ಇದೆಲ್ಲ ತುಂಬ ಮಾಡ್ತಾನೆ. ಮತ್ತು ಏನಂತ ಹೇಳಿದ್ರೆ ಅವನಿಗೆ ಬುದ್ಧಿ ಸ್ಥಿಮಿತದಲ್ಲೇ ಇಲ್ಲ ಸರ್. ಅವನು ಏನು ಮಾತಾಡ್ತಾನೆ, ಅವ್ನು ಏನು ಮಾಡಬೇಕು, ಹೊಡಿಬೇಕಾ ಅವತ್ತು ಹೊಡಿತಾನೆ ಮಾಡ್ತಾನೆ, ಈ ಥರ ಸರ್ ಅವನದು ಕ್ಯಾರೆಕ್ಟರ್. ನನಗೆ ತುಂಬ ಡ್ರಿಂಕ್ಸ್ ಮಾಡಿ ಎಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದ. ಮತ್ತು ಒಂದ್ಸರಿ ನನ್ನ ಹೊರಗಡೆ ಕರ್ಕೊಂಡೋಗಿ, ಗ್ರೀನ್ ಹೋಟೆಲ್ ಇದೆಯಲ್ಲ ಸರ್ ಅಲ್ಲಿ BMH ಹತ್ರ, ಅಲ್ಲಿಗೆ ಕರ್ಕೊಂಡೋಗಿ ಜ್ಯೂಸಿಗೆ ಆಲ್ಕೋಹಾಲ್ ಮಿಕ್ಸ್ ಮಾಡಿಸಿ ಕುಡಿಸಿ ನನಗೆ ಮನೆ ಕರ್ಕೊಬಂದು, ನೋಡಮ್ಮ ಕುಡ್ದಿದ್ದಾಳೆ ಹಂಗೆ ಹಿಂಗೆ ಅಂತೇಳಿ ಅವರೆಲ್ಲ ಬೈದು, ನೀನೇ ಸರಿ ಇಲ್ಲ, ನನ್ನ ಮಗ ಒಳ್ಳೆಯವನು, ಈ ಥರ ಎಲ್ಲ ನನಗೆ ಅಬ್ಯೂಸ್ ಮಾಡಿದ್ದಾರೆ ಸರ್ ಮನೆಯಲ್ಲಿ. ಊಟ ಕೊಡದೆ 2 ದಿನ
ಮನೆಯಿಂದ ಹೊರಗಡೆ ಕೂರಿಸಿ ಎಲ್ಲಾ ತೊಂದರೆ ಮಾಡಿದ್ದಾರೆ. ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು ಸರ್. ನಾವು ಆ ಥರ ಬೆಳೆದು ಬಂದವರಲ್ಲ ಸರ್. ನಾವು ಡ್ರಿಂಕ್ಸ್ ಮಾಡು, ಸ್ಮೋಕ್ ಮಾಡು ಅಂತೆಲ್ಲ ನನಗೆ ತುಂಬ ಟಾರ್ಚರ್ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇದೆ ಸರ್. ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ನನಗೆ ಪುನಃ ರಿಓಪನ್ ಆಗಿ ನನಗೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದು ಹೊರಗಡೆ ತಗೊಬರ್ಬೇಕು ಅಷ್ಟೇ ಪೊಲೀಸ್ ಅವರು. ಇದು ವೈದ್ಯನ ಪತ್ನಿ ಆಗಿದ್ದಂತಹ ವಿನೋದ ಅವರ ಮಾತು ಇದೀಗ ಕೇಳಿ ಬಂದಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.